ಯಥಾ ರಾಜ ತಥಾ ಪ್ರಜಾ. ಇಲ್ಲಿ ಯಥಾ ಯುವರಾಜ ತಥಾ ಕಾರ್ಯಕರ್ತ ಆಗಿಬಿಟ್ಟೈತಿ. ಕಾಂಗ್ರೆಸ್ ಯುವರಾಜ ರಾಹುಲ್ ಗಾಂಧಿಯವರ ಪಕ್ಷದ ಕಾರ್ಯಕರ್ತರು ಅರೆಬೆತ್ತಲೆ ಹೋರಾಟ ಮಾಡಕತ್ತಾರ, ಪ್ರತಿಭಟನೆ ಮಾಡಕತ್ತಾರ. ದೆಹಲಿ ಒಳಗ AI ಸಮ್ಮಿಟ್ ನಡೆದೈತಿ, ನಿಮ್ಗೆಲ್ಲ ಗೊತ್ತೈತಿ. ಅಲ್ಲಿ ಈ ಕಾಂಗ್ರೆಸ್ ಮಹಾ ಘಟಾನುಘಟಿಗಳು ಅರೆಬೆತ್ತಲೆ ಪ್ರತಿಭಟನೆ ಮಾಡಕ ನುಗ್ಗ್ಯಾರ. ಈ AI ಸಮ್ಮಿಟ್ ನಡೀತೈತಿ ಅಂತ ಗೊತ್ತಾಗ್ತಿದ್ದಂಗನ ರಾಹುಲ್ ಗಾಂಧಿ ಅವರು ಇದೇನಕ್ಕ ಅದೇನಕ್ಕ ಏನೆಲ್ಲ ಕಮೆಂಟ್ ಮಾಡಿದ್ರು. ಅದ್ರ ಮುಂದುವರೆದ ಭಾಗನ ಇವರು ಈ ರೀತಿ ಸ್ಟ್ರೈಕ್ ಮಾಡಕತ್ತಿರೋದು. ಭಾರತ ಮತ್ತು ಅಮೆರಿಕದ ಟ್ರೇಡ್ ಡೀಲ್ ಆಗೈತಲ್ರಿ, ಅದನ್ನ ವಿರೋಧ ಮಾಡಿ ಇವ್ರು ಹಿಂಗ ಅರ್ಧಂಬರ್ಧ ಬಟ್ಟೆ ಹಾಕೊಂಡು ಸ್ಟ್ರೈಕ್ ಮಾಡಕತ್ತಾರ. ಅಲ್ಲ, ಪಾರ್ಲಿಮೆಂಟ್ ಮುಂದೆ ನಿಂತು ಸ್ಟ್ರೈಕ್ ಮಾಡಿ ಮರ್ಯಾದೆ ಕಳೆದ ಸಾಕಾಗಿರ್ಲಿಲ್ಲ. ಜಾಗತಿಕ ಮಟ್ಟದಾಗ ಭಾರತದ ಮರ್ಯಾದೆ ಕಳೆಕ ಇಲ್ಲಿ ತನಕ ಬಂದ್ರು. ಯೂತ್ ಕಾಂಗ್ರೆಸ್ ಕಾರ್ಯಕರ್ತರು ಈ ಒಂದು ಹರಸಾಹಸ ಮಾಡಕತ್ತಿದ್ರು. PM ಈಸ್ ಕಾಂಪ್ರಮೈಸ್ಡ್ ಅಂತ ಕಿರ್ಚಾಡ್ಕೋತ ಒಂದು ರೀತಿ ಸೀನ್ ಕ್ರಿಯೇಟ್ ಮಾಡಿಬಿಟ್ಟಿದ್ರು. ಕೆಲಸ ಕಸಿತೈತಿ, ಅದ್ಯಾಕೆ ಬೇಕು, ನಾವು ಇದಕ್ಕೆ ಒಪ್ಪೋದಿಲ್ಲ ಅಂತ ಪಟ್ಟಂತ ಪ್ಲೇಟ್ ಚೇಂಜ್ ಮಾಡಿದ್ರು. ಅಲ್ಲಿ ಮೊದಲ PM ಕಾಂಪ್ರಮೈಸ್ ಅಂದು ಇಲ್ಲಿ AA ಬೇಡ ಅದು ಬೇಡ ಅಂತ ಒಂದು ಇಂಟರ್ನ್ಯಾಷನಲ್ ಲೆವೆಲ್ ಸಮ್ಮಿಟ್ ಒಳಗ ಭಾರತದ ಪ್ರಜೆಗಳಾಗಿ ಯಾವ ರೀತಿ ನಡ್ಕೋಬೇಕು ಅಂತ ಇವ್ರಿಗೆ ಗೊತ್ತಿಲ್ಲೇನ್ರಿ. ಒಂದು ಪಕ್ಷವನ್ನ ರಿಪ್ರೆಸೆಂಟ್ ಮಾಡಕತ್ತಾರ, ಅಷ್ಟು ಕಾಮನ್ ಸೆನ್ಸ್ ಇಲ್ಲ. ಯಾವ ರೀತಿ ರಂಪಾಟ ಮಾಡಕತ್ತಿದ್ರು, ಇದನ್ನೆಲ್ಲ ಹತೋಟಿಗೆ ತರಕ ಪೊಲೀಸರು ಇವ್ರನ್ನ ಅರೆಸ್ಟ್ ಮಾಡಿ ಕರ್ಕೊಂಡು ಹೋದ್ರು. ಇಲ್ಲಿ ಒಂದು ಪ್ರಶ್ನೆ ಬರ್ತೈತಿ, ಇವರೆಲ್ಲ ಸಣ್ಣವರೆಲ್ಲ, ಸಣ್ಣ ಹುಡುಗರು ಅಲ್ಲ. ರಾಹುಲ್ ಗಾಂಧಿ ಅಂತ ರಾಹುಲ್ ಗಾಂಧಿ ಅವರ ಪಕ್ಷದ ಕಾರ್ಯಕರ್ತರು ಒಂದು ಅರೆಬೆತ್ತಲೆಯಾಗಿ ಪ್ರೊಟೆಸ್ಟ್ ಮಾಡಕತ್ತಾರ. ಇಂಟರ್ನ್ಯಾಷನಲ್ ಲೆವೆಲ್ ಸಮ್ಮಿಟ್ ಒಳಗ ಬ್ಯಾರೆ ಬ್ಯಾರೆ ದೇಶದವ್ರು ಬಂದಾರ. ಜಾಗತಿಕ ಮಟ್ಟದಾಗ ಭಾರತದ ಮರ್ಯಾದೆ ಪ್ರಶ್ನೆ. ಈ ರೀತಿ ಮಾಡೋದ್ರಿಂದ ಏನಾಗಬಹುದು ಅನ್ನೋದು ಗೊತ್ತಿಲ್ಲ. ಎರಡನೇದು, ಭಾರತದ ಆಂತರಿಕ ವಿಷಯಗಳನ್ನ ಈ ರೀತಿ ಪಬ್ಲಿಕ್ ಮಾಡ್ಕೋತು ಕಿರ್ಚಾಡ್ಕೋತು ಇಂಟರ್ನ್ಯಾಷನಲ್ ಲೆವೆಲ್ ಒಳಗ ಭಾರತ ತಲೆ ತಗ್ಸೋಂಗ್ ಮಾಡೋದು ಯಾಕ? ಏನೂ ಇಲ್ಲ, ಇದು ದೇಶದ ಹೆಸರಿಗೆ ಮಸಿ ಬೆಳೆಯೋ ಕೆಲಸ ಅಷ್ಟ.